ಓ ಮುದ್ದು, ಯಾವಾಗಲೂ ಹೀಗಾಗ್ತದ? ಅಪರೂಪಕ್ಕೊಮ್ಮೆ ಹೀಗಾಗುದ? ಹೀಗೆ ಸನ್ನಿವೇಶ ಬಂದರೆ ಹೀಗೆ ಆಗ್ತದೆ. ಸ್ವಲ್ಪ ತಡವೂ ಆಗಬೇಕು, ಬೇಗ ಮುಗಿಬೇಕು ಅಂತ ಹಿಂದಿನವರ ಒತ್ತಡವೂ ಬಿಡಬೇಕು. ಹೀಗಲ್ಲದ ಮತ್ತೆ ಹೇಗೆ ಹೇಳು? ಇರಲಿ ಮುದ್ದು. ಯಾರನ್ನು? ನೀನೆ ಮುದ್ದು ಹೇಗೆ ಕಾಣ್ತದೆ ಗೊತ್ತಾ? ಹೇಗೋ ಉದ್ದನ್ನು ಜೋಡಿಸಿಟ್ರೆ ಅದರಿಂದ ಎರಕವಾಗಿರುವಂತಹ ಒಂದು ಬೊಂಬೆ ತಯಾರಿಸಿದ್ರೆ ಪಕ್ಕ ಹೇಳಬಹುದು ಅದು ಉದ್ದಿನ ವಡೆ ಅಂತ. ನಾನು ಕೇಳಿದ್ದಕ್ಕೆಲ್ಲ ಹೇಳಬೇಕು ಅಂತ ಏನೂ ನಮ್ಮದು ನಿರ್ಬಂಧ ಇಲ್ಲ. ನಿನಗೆ ಗೊತ್ತಿದ್ದಷ್ಟು ಹೇಳು. ಎಷ್ಟು ಪ್ರಶ್ನೆಗಳನ್ನು ಕೇಳಿದೆ ನೀನು? ಇವತ್ತು ಕಡಿಮೆ ಕೇಳಿದ್ದು ನಾನು. ಯಾರಾದರೂ ಸಿಕ್ಕಿದರೆ ಬೇರೆ ಬೇರೆ ಪ್ರಶ್ನೆ ಕೇಳ್ತೇನೆ, ನನಗೆ ಗೊತ್ತಿಲ್ಲದಿದ್ದರೂ ಕೇಳ್ತೇನೆ. ಕೇಳುವಷ್ಟು ಕೇಳಿಯಾಗಿದೆ. ಏನು ಬೇಡದ್ದು ಕೇಳಿದ್ದು? ನಿನ್ನ ಅಪ್ಪ ಯಾರು ಇದ್ರೆ ಹೇಳು. ನಿನ್ನ ಅಮ್ಮ ಯಾರು ಇದ್ರೆ ಹೇಳು. ನಿನ್ನ ಊರು ಯಾವುದು ಗೊತ್ತಿದ್ರೆ ಹೇಳು. ಕಡೆಗೆ ನಿನ್ನ ಹೆಸರಾದ್ರೂ ಒಂದು ಗೊತ್ತಿರಬೇಕಲ್ಲ. ಹೌದು, ಇದೇ ಊರ. ಇದೇ ಊರಾದ್ರೆ ಅವರು ಪಕ್ಕದಲ್ಲಿದ್ದಾರೆ. ಬಚ್ಚಿಟ್ಟದ್ದು ನೀನು? ಅದು ನಮ್ಮ ಗುರುಗಳದ್ದು. ಅವರು ಹೆಚ್ಚು ಶ್ರೀವೇಷವೇ ಮಾಡ್ತಿದ್ದದ್ದು. ಇದು ನಾನು ಯಾರು ಗೊತ್ತಾಯ್ತಾ ನಿನಗೆ? ನಾನು ಯಾರು ಗೊತ್ತಾಯ್ತಾ? ಸ್ತ್ರೀವೇಷ ಮಾಡುವವರ ಶಿಷ್ಯರು. ಅದು ಗುರುಪೀಠದಲ್ಲಿ ಹೇಳುವುದು. ಅಮೃತಾಂಶವಂಶ ವ್ಯೋಮಾಮೃತ ಕಿರಣರಾಗಿರುವಂತಹ ಪ್ರದೀಪ ಮಹಾರಾಜರ ಸುಪುತ್ರ ಶಂತನು ನಾಮಕನಾರು ಹತ್ತಿರಾವತಿಯನ್ನು ಆಳುತ್ತಿರುವಂತಹ ಸಂದರ್ಭ. ಮೃಗಬೇಟೆಗೆ ಬರಬೇಕು ಅಂತ ಪ್ರತಿಯೊಬ್ಬರೂ ಕೇಳಿಕೊಂಡ್ರು. ಹಾಗಾಗಿ ವನಮಧ್ಯಕ್ಕೆ ಬಂದಿದ್ದೇನೆ. ಗಂಗಾ
ಚೆಲುವೆ ಆ ದಿವ್ಯ ಕಾರ್ಯ ನೋಡಿ ಬಲು ಛೋದಿಗ ಪಟ್ಟಾಗ ಬಲು ಛೋದಿಗ ಪಟ್ಟು ತನ್ನಲ್ಲೇ ಕೊಂಡಾಡಿ ಕೊಂಡಾಡಿ ಮೋದದಿ ಬಡಿಗೈದಿ ನಯದಿ ಭೂಪ ಮೋದದಿ ಬಡಿಗೈದಿ ನಯದಿ ಭೂಪ ಸಾದರದಲ್ಲಿ ನೋಡಿಸಿದ ಮಂದದಿ ಎಣಗಿಲ್ಲದೀಗ ಮುದ್ದೂರಲ್ಲಿಗೆ ಎಣಗಿಲ್ಲದೀಗ ಮುದ್ದೂರಲ್ಲೇ ಮುದ್ದೂರಲ್ಲೇ ಚೆಲ್ವಕ್ಕಣಿ ಕಾಮನ ರಗಿಣಿ ಕಾಮನ ಅರಗಿಣಿ ನೀ ಯಾರ ಕಲ್ಲೆ ಕಾಮನ ಅರಗಿಣಿಯೇ ಕಾಮನ ಅರಗಿಣಿಯೇ ಕಾಮನ ಅರಗಿಣಿಯೇ ನೀನಾರ ಕರ್ಣಿ ಗಂಧರ್ವಂಗನೆಯೋ ಗಾನ ಗುಣಿಸುತ್ತಿರ್ಪ ವನದೇವತೆಯೋ ಗಾನ ಗುಣಿಸುತ್ತಿರ್ಪ ವನದೇವತೆಯೋ 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 ಮುದ್ದುರಲ್ನೇ ಮುದ್ದುರಲ್ನೇ ಚೆಲ್ವ ಕಣಿ ಕಾಮನರ ಗಿಣಿ ನೀನಾರ ಕನ್ನೇ ಪಡಿಸುರ ಗಂಧರ್ವೋ ಗಾನ ಗುಣಿಸುತ್ತಿರ್ಪ ವನದೇವತೆಯೋ ರಲ್ಲೇ ಕನ್ನೇ
ಆಗ್ತದ, ಅಪರೂಪಕ್ಕೊಮ್ಮೆ ಹೀಗಾಗುದ? ಹೀಗೆ ಸನ್ನಿವೇಶ ಬಂದರೆ ಹೀಗೆ ಆಗ್ತದೆ. ಸ್ವಲ್ಪ ತಡವೂ ಆಗಬೇಕು, ಬೇಗ ಮುಗಿಬೇಕು ಅಂತ ಹಿಂದಿನವರ ಒತ್ತಡವೂ ಬಿಡಬೇಕು. ಹೀಗಲ್ಲದ ಮತ್ತೆ ಹೇಗೆ ಹೇಳು? ಇರಲಿ ಮುದ್ದು. ಯಾರನ್ನು? ನೀನೆ ಮುತ್ತು ಹೇಗೆ ಕಾಣ್ತದೆ ಗೊತ್ತಾ? ಹೇಗೋ? ಉದ್ದನ್ನು ಜೋಡಿಸಿಟ್ರೆ ಅದರಿಂದ ಎರಕವಾಗಿರುವಂತಹ ಒಂದು ಬೊಂಬೆ ತಯಾರಿಸಿದ್ರೆ ಪಕ್ಕ ಹೇಳಬಹುದು ಅದು ಉದ್ದಿನ ವಡೆ ಅಂತ. ಯಥಾರ್ಥಕ್ಕಾದ್ರೂ ನಿನ್ನನ್ನು ಕಾಣುವಾಗ ಉದ್ದಿನ ಗೊಂಬೆಯ ಹಾಗೆ ಕಾಣ್ತೀಯ, ಮುದ್ದಾಗಿ ಕಾಣ್ತೀಯ. ಮಣಿಗಳು ಒಂದಕ್ಕೊಂದು ಬೆಸೆದು ಮುತ್ತಿನ ಹಾರವೋ, ಹಾರವೇ ಜೀವಂತವಾಗಿ ಹೆಣ್ಣಿನ ರೂಪವೋ, ಹೆಣ್ಣಿನಲ್ಲಿ ಮಾತಾಡುವುದಕ್ಕೆ ಕಾತರಿಸಿ ನಿಂತಹ ಒಂದು ವಯ್ಯಾರದ ಭಂಗಿಯೋ. ಓಹೋ, ಈಗ ನನಗೆ ಸಂಶಯ, ನೀ ಪಾತಾಳದವಳೋ ಅಲ್ಲ ದೇವಲೋಕದವಳೋ? ಓ, ಅದೆರಡೂ ಅಲ್ಲದೆ ಇದ್ರೆ ವನದೇವಿ ವಾಸಂತಿಕೆಯಾಗಿ ಈ ತೆರನಾಗಿ ಗಾನವನ್ನು ಗುಡುಗುಡಿಸುತ್ತಾ ಇಲ್ಲಿ ತಿರುಗಾಡುತ್ತಾ ಇರುವುದೋ? ಅಲ್ಲ ಅಲೆಯ ಮಗಳೇ. ಅಂದ್ರೆ ಅಲೆಯ ಮಗಳು ಅಂತ ಹೇಳಿದರೆ ಲಕ್ಷ್ಮೀದೇವಿ. ಅಲ್ಲ ಕಲೆಯ ಮಗಳೇ ಅಂದ್ರೆ ಶಾರದಮ್ಮ. ಅಲ್ಲ ಮಲೆಯ ಮಗಳೇ ಅಂದ್ರೆ ಪಾರ್ವತಮ್ಮ. ಅಲೆಯ ಮಗಳು, ಕಲೆಯ ಮಗಳು, ಮಲೆಯ ಮಗಳು, ಆ ಮೂರಕ್ಕೆ ಸಂಬಂಧಿಸಿ ಸ್ವಲ್ಪ ಗಂಡನಲ್ಲಿ ಕೋಪ ಬಂದು ನೋಡುವ ನನ್ನ ತಿರುಗಾಟ ಆಗುದಿಲ್ವಾ, ನಾನೊಮ್ಮೆ ಹೀಗೆ ಹೋಗಿ ಬರ್ತೇನೆ ಅಂತ ಹೇಳಿ ನೀನೇನಾದರೂ ದರ್ಶನ ಕೊಡ್ಲಿಕ್ಕೆ ಬಂದೀಯಾ? ಸರಿಯಾಗಿ ಕೊರಳು ಬೆರಳು ನೋಡು. ಕೊರಳು ಬೆರಳೆಲ್ಲ ನೋಡಬೇಕು ಅಂತ ಇಲ್ಲ, ಒಂದು ಕಂಡವರನ್ನು ಮೋಸಗೊಳಿಸುವುದಕ್ಕಾಗಿ ತೆಗೆದು ಒಳಗೂ ಇಟ್ಟಿರಬಹುದು. ಹಾ, ಕಾಣುತ್ತೇನಾ? ನೋಡಿದ್ರೆ ನಿನಗೆ ಒಂದು ಮದುವೆಯಾದ ಹಾಗೆ ಕಾಣುವುದಿಲ್ಲ. ಅಂದ್ರೆ ಬಹಳ ಆಗಿದೆ ಅಂತ ಹೇಳುವುದಾ? ಈ ಕಾಲಕ್ಕದು ಕೆಟ್ಟದ್ದಲ್ಲ, ಮತ್ತೆ ಕೆಟ್ಟು ಆಗುವುದು ಮದುವೆ. ಇರಲಿ, ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು? ಒಟ್ಟಿನಲ್ಲಿ ನನ್ನ ವಿಳಾಸ. ಹೌದು. ಯುವರಾಣಿ ಪರಿನುಡಿ ಸಂಖ್ಯೆ ಲಜ್ಜೆಯ ಭಾವ ಅಂಕುರಿಸಿ ಸುಂದರಿಯೋ, ಲಜ್ಜೆಯ ಭಾವ ಅಂಕುರಿಸಿ ಸುಂದರಿಯೋ. ಭೂವರನಿ ಪರಿನುಡಿ ಸಲ್ಕೆ ಲಜ್ಜೆಯ ಭಾವ ಅಂಕುರಿಸೆ ಸುಂದರಿಯೋ, ಲಜ್ಜೆಯ ಭಾವ ಅಂಕುರಿಸಿ ಸುಂದರಿಯೋ. ಅವಳೆಂಬುದ ಮತ್ತೆ ನುಡಿವೆನು, ಅವಳೆಂಬುದ ಮತ್ತೆ ನುಡಿವೆನು, ಎನ್ನ ನಿಮ್ ತೋವಿ ನುಡಿಪ ನಿನ್ನರೆನವೋ ನಾನು ಕೇಳಿದ್ದು ಹೆಚ್ಚಿಗೆ ಆಯ್ತಾ? ನಿನ್ನಲ್ಲಿ ಹೇಳಲಿಕ್ಕಷ್ಟು ಇಲ್ವಾ? ಬೇಸರ ಇಲ್ಲ, ನಾನು ಕೇಳಿದ್ದಕ್ಕೆಲ್ಲ ಹೇಳಬೇಕು ಅಂತ ಏನೂ ನಮ್ಮದು ನಿರ್ಬಂಧ ಇಲ್ಲ. ನಿನಗೆ ಗೊತ್ತಿದ್ದಷ್ಟು ಹೇಳು. ಎಷ್ಟು ಪ್ರಶ್ನೆಗಳನ್ನು ಕೇಳಿದೆ ನೀನು? ಇವತ್ತು ಕಡಿಮೆ ಕೇಳಿದ್ದು ನಾನು. ಯಾರಾದರೂ ಸಿಕ್ಕಿದರೆ ಬೇರೆ ಬೇರೆ ಪ್ರಶ್ನೆ ಕೇಳ್ತೇನೆ, ನನಗೆ ಗೊತ್ತಿಲ್ಲದಿದ್ದರೂ ಕೇಳ್ತೇನೆ.
ಕೇಳುವಷ್ಟು ಕೇಳಿಯಾಗಿದೆ. ಏನು ಬೇಡದ್ದು ಕೇಳಿದ್ದು? ನಿನ್ನ ಅಪ್ಪ ಯಾರು ಇದ್ರೆ ಹೇಳು. ನಿನ್ನ ಅಮ್ಮ ಯಾರು ಇದ್ರೆ ಹೇಳು. ನಿನ್ನ ಊರು ಯಾವುದು ಗೊತ್ತಿದ್ರೆ ಹೇಳು. ಕಡೆಗೆ ನಿನ್ನ ಹೆಸರಾದ್ರೂ ಒಂದು ಗೊತ್ತಿರಬೇಕಲ್ಲ. ಹೌದು, ಇದೇ ಊರ. ಇದೇ ಊರಾದ್ರೆ ಅವರು ಪಕ್ಕದಲ್ಲಿದ್ದಾರೆ. ನಮ್ಮ ಒಟ್ಟಿಗೆ ಬಂದವರೆಲ್ಲ, ನಮ್ಮ ಸೇನಾನಿಗಳೆಲ್ಲ. ವಿಳಾಸವನ್ನು ತಿಳಿಯುವಂತಹ ಕಾತುರತೆ ನಿನಗೆ. ಹೌದು, ಅದು ಹಾಗೆ. ಬಹಳ ಪರಿಚಯ ಇದ್ದವರು ಸಿಕ್ಕಾಗ ನಾವು ಕೇಳುವುದೇನು? ಕ್ಷೇಮ ವಿಚಾರ. ಹೌದು. ನೀವು ಹೇಗಿದ್ರಿ? ಹೇಗುಂಟು? ಆ, ಕೃಷಿಕರಾದ್ರೆ ಹೇಳುವುದು ಬೇಡ. ನಿಮ್ಮದ್ದೆಲ್ಲ ಬುಡದಲ್ಲಿ ಉಂಟಾ? ಈ ಸಲ ಕೋಬೆಯಲ್ಲಿ ಉಂಟಾ? ಅದೇ ಕಲಾವಿದರಾದ್ರೆ ಇವತ್ತೆಲ್ಲಿ ನಿನ್ನೆಯಲ್ಲಿ? ಅದೇ ಪರಿಚಯ ಇಲ್ಲದವರು ಸಿಕ್ಕಾಗ ಯಾರು ನೀವು? ನೀವು ಮಾಡಿದದನ್ನೇ ಪರಿಚಯ ಹೇಳೋಣ. ಆದ್ರೆ ಈಗಲ್ಲ. ಮತ್ತೆ 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 ಅಂದ್ರೆ ನಾಳೆಯ ಮತ್ತೆ ಪರಿಚಯವನ್ನು ಹೇಳುವಂತಹ ಪೂರ್ವದಲ್ಲಿ ನನ್ನಲ್ಲೂ ಹಲವಾರು ಪ್ರಶ್ನೆಗಳಿವೆ. ಹೋ ಹೇಳಬೇಕು ಅಂತಾದ್ರೆ ಅದರ ಮೇಲೆ ಪ್ರಶ್ನೆ ಇದೆ. ಖಂಡಿತ. ಹೇಗೆ? ನೀನ್ ಯಾರು? ನಿನ್ನ ಹೆಸರೇನು? ಈ ಕಡೆ ಬರುವರೆ ಕಾರಣವೇನು? ಹ. ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ರೆ ಹ. ಆ ಬಳಿಕ ನನ್ನ ವಿಚಾರವನ್ನು ಅರ್ಹುತ್ತೇನೆ. ಜಾಣೆ ನೀನು. ಹೆಣ್ಣೊಬ್ಬಳು ನೇರ ಕೇಳಿದವರಿಗೆಲ್ಲ ಹೇಳುವುದಲ್ಲ. ಹಾಗೆ ವಿಳಾಸ ಕೊಡ್ತಾ ಬಂದ್ರೆ ಮನೆ ಮುಂದೆ ದಿನ ಜನ ಇದ್ದೀತು. ಇಲ್ಲಾರ ಅನುಭವ ಆಗಿದ? ತಿಳುವಳಿಕೆಯೇ ಇದು ವಂಚದೀಪ ಪ್ರತೀಪ ಸುಧಾಯಿತ ಸಂತನು ಮಾರಿ ಅತುಲ ಪ್ರತಾಪ ಸಂತನು ನಾನೇ ಅತುಲ ಪ್ರತಾಪ ಇದುವರೆ ಗೊದಗದ ರತುನ ಇದುವರೆಗೆ ಒದಗದ ರತುನ ಕೈಗೆ ಒದಗಿತು ಹಸನಾಯ್ತು ಬಾಳಿನ ಹದನ ಸಂತನು ನಾನೇ ಸಂತನು ನಾನೇ ಸಂತನು ನಾನೇ ಅದೇನು ಬಚ್ಚಿಟ್ಟದ್ದು ನೀನು? ಅದು ನಮ್ಮ ಗುರುಗಳದ್ದು. ಅವರು ಹೆಚ್ಚು ಶ್ರೀವೇಷವೇ ಮಾಡ್ತಿದ್ದರು. ಇದು ನಾನು ಯಾರು ಗೊತ್ತಾಯ್ತಾ ನಿನಗೆ? ನಾನು ಯಾರು ಗೊತ್ತಾಯ್ತಾ? ಸ್ತ್ರೀವೇಷ ಮಾಡುವವರ ಶಿಷ್ಯರು. ಅದು ಗುರುಪೀಠದಲ್ಲೇ ಹೇಳುವುದು. ಈಗ ಒಬ್ಬನ ವಿಳಾಸ ಹೇಳುವಾಗ ಇಂಥವರ ಶಿಷ್ಯ ಎನ್ನುವುದಕ್ಕಿಂತಲೂ ಇಂಥವರ ಮಗ, ಇಂತಹ ವಂಶೀಯ. ಸರಿ. ವಿಧುವಂಶ ಕೇಳಿದ್ದೀಯಾ? ಚಂದ್ರವಂಶ. ಚಂದ್ರವಂಶ ಪ್ರದೀಪ. ಪ್ರತೀಪ ಮಹಾರಾಜ. ಪ್ರತೀಪ ಮಹಾರಾಜ ನನ್ನಪ್ಪ. ಗೊತ್ತಿದೆ. ನನ್ನ ಹೆಸರು ಶಂತನು ಅಂತ. ಬೇಟೆಗಾಗಿ ಬಂದಿದ್ದೆ. ಆಡ್ತಾ 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 ಮೃಗಗಳನ್ನೆಲ್ಲ ತರಿದು ಮುಂದೆ ಬರುವಾಗ ಮೃಗಾಕ್ಷಿಯಾದ ನೀನು ಸಿಕ್ಕಿದೆ. ಎಣಿಸದೇ ಇರುವ ಮಹಾಭಾಗ್ಯವೊಂದು ನನ್ನ ಅಂಜಲಿಯಲ್ಲಿ ಸಿಕ್ಕಿದ ಹಾಗೆ. ಬಿಟ್ಟು ಕಳೆಯೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ನೇರ ಹೇಳ, ಅದು ಒಳ್ಳೆಯದು. ನನ್ನ ಹೆಂಡತಿ ಆಗ್ತೀಯ, ನನ್ನ ಮಕ್ಕಳಿಗೆ ತಾಯಿ ಆಗ್ತೀಯ, ನನ್ನ ಮನೆ ತುಂಬ್ತೀಯ, ನನ್ನ ಮನ ತುಂಬಿಸ್ತೀಯ. ಇದು ನೇರ ಅಂದ್ರೆ ಟಾ 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 ಟಾ. ಹೌದಾ? ನೇರ ಹಾಗೆ. ಹೇಗೆ? ಅಭಿಪ್ರಾಯ ಹೇಳಿಕೊಂಡ್ರಿ. ಹೌದು. ನಾನೊಂದು ದೊರೆಗೆ ನಿಲ್ಲಯ ಮನದಿರ ಅರಿತಿಲ್ಲ ವರ ನೇಮ ಒಂದ ಕೇಳುವೆಯ ಕೇಳುವೆಯ
ಕಾರ್ಯಕ್ಕಿರಬಾರದು ಆಕ್ಷೇಪವೆಂದೂ ಇರಬಾರದು ದೊರೆಯ ನಿಲ್ಲಯ ಮನವಿರವರಿ ತನ್ನವರ ನೇಮದ ಕೇಳುವೆಯ ದೊರೆಯೇ, ಅದೇಂತದ್ದು ನೀನು ಕಟ್ಟಿಡು? ನನ್ನ ವಿಶೇಷತೆ ಹಾಗೆ. ಒಳ್ಳೆದೆಲ್ಲ ಯಾವುದೆಲ್ಲ ಬೇಕು ಉಂಟದೆಲ್ಲ ಬೇಕು ನನಗೆ. ನಮ್ಮ ಗುರುಗಳದ್ದನ್ನು ಕೆಲವರು ಕದ್ದುಕೊಂಡು ಹೋದ್ರು. ನೀವು ಉಳಿಸಿಕೊಂಡು ಹೋಗಬೇಕು ಅದನ್ನೆಲ್ಲ. ಇರಲಿ. ದೊರೆಯೇ, ಓ, ನಾನು ಯಾರು ಎನ್ನುವ ಹಾಗೆ ಕೇಳಿದ್ರಿ? ಯಾರು ನೀನು? ಹೇಳುತ್ತೇನೆ. ಮನದಿಂಗಿತವನ್ನು ಹೇಳಿಕೊಂಡ್ರಿ. ಅದು ನಾನು ಹೆಣ್ಣು. ನಾನು ಆದದ್ದರಿಂದಲೇ ಆದೀತು ಅಂತ ಹೇಳಿದ್ದು. ಹಾಗೆ ಹೇಳಿದ್ದಲ್ಲ, ನಿಮ್ಮ ಮನದ ವಾಂಛೆಯನ್ನು ನೇರವಾಗಿ ಹೇಳಿಕೊಂಡ್ರಿ. ನಾನೆಲ್ಲ ಹಾಗೆ ಕದ್ದು ಮುಚ್ಚಿ ಎಲ್ಲ ಹಾಗೆಲ್ಲ ವ್ಯವಹಾರ ಇಲ್ಲ, ನಮ್ಮದು ನೇರ. ಅದು ಗಂಡು ಮಕ್ಕಳು ಹಾಗೆ, ಹೆಣ್ಣು ಮಕ್ಕಳು ಎಲ್ಲರೂ ಹಾಗಲ್ಲ. ಕೆಲವರು ಹೇಗೆ? ಸ್ವಲ್ಪ ಶ್ರೀವೇಷದ ನರ ಇದ್ದ ಗಂಡು ಮಕ್ಕಳಿದ್ದಾರೆ, ಅವರೆಲ್ಲ ಹಾಗೆಲ್ಲ ಮಾತಾಡೋದಿಲ್ಲ. ಒಟ್ಟು ಸವಾರಿ ಮಾಡಬೇಡಿ. ಇಲ್ಲಪ್ಪ, ನಾನು ನಿನ್ನಲ್ಲಿ ಹೇಳಿದ್ದಲ್ವಾ? ಅದೇ, ಇಲ್ಲಿ ಯಾರಿದ್ದಾರೆ ನೀನು ನಾನು ಬಿಟ್ರೆ? ಸರಿ, ನಾಳೆ ಅವರು ಕೊಂಡೋಗಿ ಯಾರಿಗೆ ಕೊಡ್ತಾರೆ ಯಾರಿಗೆ ಗೊತ್ತು. ಅದು ಏನೇ ಆಗಿರ್ಲಿ, ನಾನು ಬೇಕೇ ಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀನಿ. ನೀನು ಬೇಕೇ ಬೇಕು. ಆದ್ರೆ ನಾನು ಬೇಕೇ ಬೇಕು ಅಂತಾದ್ರೆ ನನ್ನ ಒಂದು ಮಾತನ್ನು ಈಡೇರಿಸಿ ಕೊಡಬೇಕು. ನೀನು ನನ್ನವಳಾಗ್ತಿ ಅಂತಾದ್ರೆ 1000 ಹೇಳು, ಬೇರೇನೂ ಅಲ್ಲ. ನನ್ನ ನಡೆ ನುಡಿ, ನಾನು ಮಾಡುವಂತಹ ಯಾವುದೇ ಕಾರ್ಯವಿರಲಿ, ಅದ್ಯಾಕೆ ಮಾಡಿದ್ದೆ, ಇದು ಮಾಡಬಾರ್ದಿತ್ತು, ಅದು ಹೀಗೆ ಮಾಡಬಹುದಿತ್ತು ಎನ್ನುವಂತಹ ಪ್ರಶ್ನಿಸುವಂತಹ ಅಧಿಕಾರ ನಿಮಗೆ ಯಾವ ಕಾಲಕ್ಕೂ ಇಲ್ಲ. ಗಂಡನಾಗಿ ಹೆಂಡತಿಯನ್ನು ಪ್ರಶ್ನಿಸುವ ಹಕ್ಕಿದ್ದರೂ ನಿನ್ನನ್ನು ನಾನು ಮದುವೆಯಾದ್ರೆ ಅದನ್ನು ಕೇಳಕೂಡದು, ನಿರ್ಬಂಧ ಮಾಡಬಾರದು. ನಾನು ಸಾಮ್ರಾಟ, ಪ್ರಶ್ನಿಸಕೂಡದು. ನೀನು ಸಾಮ್ರಾಜ್ಞಿ. ಹೌದು. ಸಾಮ್ರಾಜ್ಞಿಯಾದಂತಹ ನಿನ್ನ ಮನದಿಂಗಿತಕ್ಕೆ ನಾನು ಯಾವತ್ತೂ ಭಿನ್ನಾಭಿಪ್ರಾಯ ಕೊಡುವುದೇ ಇಲ್ಲ. ಸಾಮ್ರಾಟನಾಗಿಯೂ ಹೌದು, ಒಂದು ಹೆಣ್ಣಿಗೆ ಗಂಡನಾಗಿಯೂ ಹೌದು. ಸರಿ, ಯಾವ ಕಾಲಕ್ಕೂ ಪ್ರಶ್ನಿಸಕೂಡದು. ನಿನ್ನ ಸ್ವಂತಿಕೆಯಲ್ಲಿ ನಾ ತಲೆ ಹಾಕುವುದಿಲ್ಲ. ಹೌದಾ? ಹೆಚ್ಚಂದ್ರೆ ನಿನ್ನ ಸ್ವಾತಂತ್ರ್ಯದಲ್ಲಿ ನಾನು ಧಕ್ಕೆ ತರುವುದಿಲ್ಲ. ಅದೇ ಬೇಕಿತ್ತು. ಯಾಕಂದ್ರೆ ಇದುವರೆಗೆ ನಾನು ಸ್ವತಂತ್ರಳಾಗಿ ಬದುಕಿದವಳು, ಯಾರು ನನ್ನನ್ನು ಕೇಳಿದವರೇ ಇಲ್ಲ. ಸರಿ, ಯಾಕೆ ಕೆಲಸವನ್ನು ಮಾಡುತ್ತಿ ಎನ್ನುವ ಹಾಗೆ ನೀವು ಹಾಗೆ ಯಾವ ಕಾಲಕ್ಕೂ ಪ್ರಶ್ನಿಸಕೂಡದು. ಸರಿ, ಒಂದು ವೇಳೆ ಹಾಗೆ ಮಾಡಿದ್ದು ಪ್ರಶ್ನಿಸಿದರೆ ನಿಮ್ಮನ್ನು ಬಿಟ್ಟು ಆ ಕಾಲಕ್ಕೆ ಹೋಗುತ್ತೇನೆ ನಾನು. ಒಳ್ಳೇದಾಯ್ತಲ್ಲ. ಅಂದ್ರೆ ಅಲ್ಲಲ್ಲ ಹೇಳಿದ್ದ ಬೇಡ ಅಂತಿದ್ರೆ ಪ್ರಶ್ನಿಸಿದ್ರೆ ಆಯ್ತು. ಅಲ್ಲಲ್ಲ, ನೇರ ಉಂಟಲ್ಲ, ನೇರ ಉಂಟಲ್ಲ, ಇದು ಬಹಳ ಸುಲಭ. 3 ಸಲ ನೀನು ಬೇಡ ನೀನು ಬೇಡ ಅಂತೆಲ್ಲ ಹೇಳಲಿಕ್ಕಿಲ್ಲ, ಒಮ್ಮೆ ಪ್ರಶ್ನಿಸಿದ್ರೆ ಆಯ್ತು, ಹೋಯ್ತಲ್ಲ. ಆದ್ರೆ ಒಂದು, ನನ್ನ ಸಾಂಗತ್ಯವನ್ನು ನೀನು ಬಯಸಿದ್ದು ಹೌದು ಅಂತಾದ್ರೆ ಮತ್ತೆ ಯಾವ ಕಾಲಕ್ಕೂ ನೀನು ಬೇಡ ಅಂತ ಹೇಳಲಿಕ್ಕೆ ಇಲ್ಲ. ಆಗ್ಲಿ, ಹಾಗೇ ಆಗಲಿ, ಹಾಗೇ ಆಗಲಿ, ಅದು ಉಳಿಯಲಿ. ಆದ್ರೆ ಕೇವಲ ಬಾಯಿ ಮಾತಿಗೆ ಹೇಳಿದ್ರೆ ಮತ್ತೆ ನಾವು ಒಪ್ಪುವವಳಲ್ಲ. ಅಯ್ಯಯ್ಯೋ, ಕರತಟ್ಟಿ ಭಾಷೆಯನ್ನು ಕೊಡಬೇಕು. ದೇಹವೆನ್ನುವ ಹುತ್ತದೊಳಗೆ ನಾಲಿಗೆ ಎನ್ನುವ ಸರ್ಪ ಮಾತಾಡುವುದು. ಹಬ್ಬ, ಈಗ ಗಂಡು ಮಕ್ಕಳ ಸ್ವಭಾವ ಹಾಗೆ. ಕೆಸರೆಲ್ಲಿಂಟು ತುಳಿಯುತ್ತಾರೆ, ನೀರೆಲ್ಲಿಂಟು ತೊಳೆಯುವುದೇ. ಅವ್ರಿಗೆ ಗೊತ್ತುಂಟು ಕೆಸರಲ್ಲಿ ತುಳಿಯುವಾಗಲೂ ನೀರು ಸಿಗ್ತದೆ ತೊಳಿಲಿಕ್ಕೆ. ನೋಡಿ ನೋಡಿ ನೋಡಿ. ಇಲ್ಲ, ನಿನಗೇನಾಗಬೇಕು ಹೇಳು? ಕರತಟ್ಟಿ ಭಾಷೆ ಕೊಡು ಅಷ್ಟೇ ಅಲ್ವಾ? ಗಲದಕ್ಕೇನೆಂದು ಕರಗಳತಾಗಿ ತಟ್ಟುತ್ತ ಭಾಷೆಯುರಿದ ನಾಗವೀಣಿಯ ನೊಡಬಡಿಸಿ ಕರೆದೊಯ್ದ ಅರಮನೆಗೆ ಒಯ್ದನು. ಸುರತರಂಗಿಣಿಯಂದರಿಯದ ತರಳೆಯನ್ನು ಗರಬಿಡಿದು ಕಾಲಾಂತರದೊಳುದಿಸಿದ ಶಿಶುವ
ಎಸೆದಳ ಹರಿವ ನದಿಗೆ. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಶಿಶುವೊಂದು ಹುಟ್ಟಿಕೊಂಡಿದೆ. ಮಗುವೆ, ನಿನ್ನ ಆಸೆ ಏನುಂಟು ಹಾಗೆ ನೆರವೇರಿಸ್ತೇನೆ. ಕಾಣುವಂತಹ ನದಿಯಲ್ಲೇ ಬೀಳುತ್ತೆ ನೋಡ್ತೇನೆ. ಕಾಲಾಂತರದೊಳು ದಿಸಿದ ಶಿಶುವ ಹರಿವ ನದಿಗೆ. ಇದು ಎರಡನೇ ಶಿಶು. ನಿನ್ನ ಆಸೆಯು ಅದೇ ತಾನೆ, ಅದರಂತೆ ಮಾಡುತ್ತೇನೆ. ಕಾಣುತ್ತಾ ಇರುವಂತಹ ನದಿಯಲ್ಲಿ ತೇಲಿ ಬಿಡುತ್ತೇನೆ. ಅಸಮಾರ್ಪಕನರು ಬಿಡದಡಿಗಿಟ್ಟ ಮಡದಿಯ ಕಂಡು ಚಿತ್ತದ ಕಟ್ಟು ಸಡಿಲನು. ಚಿತ್ತದ ಕಟ್ಟು ಸಡಿಲಲು ತಡೆಯುತ್ತಿಲ್ದ ದೃಪನು ಚಿಂತೆಯಲಿ ಅಕಟ ಏಳು ಮಕ್ಕಳಿಗೆ ಅಪ್ಪನಾದೆ ನಾನು. ಆದರೆ ಅಪ್ಪನೇ ಅಂತ ಕರೆಯುವುದಕ್ಕಿಂತ ಮೊದಲೇ ಮಕ್ಕಳನ್ನು ಕಳ್ಕೊಂಡಂತಹ ನತದೃಷ್ಟನಾಗಿ ಬಿಟ್ಟೆ ನಾನು. ಹೆತ್ತ ಕ್ಷಣದಲ್ಲಿ ಹಸಿಗೂಸನ್ನು ತೆಗೆದು ಹರಿಯುತ್ತಿರುವಂತಹ ಗಂಗೆಯಲ್ಲಿ ಮುಳುಗಿಸಿ ನಿನಗೆ ಪ್ರೀತಿಯನ್ನುಂಟು ಮಾಡುತ್ತಾ ಇದ್ದೇನೆ ಮಗನೇ ಅಂತ ಹೇಳುತ್ತಿದ್ದಾಳೆ. ಯಾರಿಗೆ ಪ್ರೀತಿಯೋ, ಯಾವ ಪ್ರೀತಿಯೋ, ಏನು ಪ್ರೀತಿಯೋ ನನಗೆ ಗೊತ್ತಾಗುವುದಿಲ್ಲ. ಕಣ್ಣಾರೆ ನೋಡುತ್ತಿದ್ದರೂ ಅವಳನ್ನು ಪ್ರಶ್ನಿಸದೆ ಯಾಕೆ ಉಳಿದೆ ಕೇಳಿದ್ರೆ, ಅವಳ ಅಂಗಸಾಂಗತ್ಯ, ಅವಳ ಜೀವನದ ಒಡನಾಟ, ಅವಳ ಬದುಕಿನ ಸಾಮೀಪ್ಯ, ನನ್ನ ಅರಮನೆಯನ್ನು ಅವಳು ಹೊಕ್ಕ ಮೇಲೆ ನಾನು ಪಡುತ್ತಿರುವಂತಹ ಸಂತೋಷ ಅದೆಲ್ಲಿಯಾದರೂ ಕಳಚಿ ಹೋಗ್ತದೋ? ನಾ ಪ್ರಶ್ನಿಸಿದ್ರೆ ಅವಳು ನನ್ನಿಂದ ದೂರವಾಗಿ ಬಿಡ್ತಾಳೋ ಎನ್ನುವುದೊಂದೇ ಭೂತವಾಗಿ ನನ್ನನ್ನು ಆಗಾಗ ಅಣಕಿಸಿದ ಹಾಗೆ ಕಾಣುತ್ತಿತ್ತು. ಅಟ್ಟಕ್ಕಾಗಿ ಮಾತ್ರ ಅವಳನ್ನು ತಡೆಯುವುದಕ್ಕೆ ನಾ ಹಿಂದುಳಿದೆ. ಆದರೆ ಇವತ್ತೊಂದು ನಿರ್ಧಾರ ಮಾಡಿದ್ದೇನೆ. ಈಗ ಅವಳು 8ನೆಯ ಗರ್ಭವನ್ನು ಧರಿಸಿದ್ದಾಳೆ. ಆ ಮಗುವನ್ನಾದರೂ ನಾನು ಉಳಿಸಿಕೊಳ್ಳಬೇಕು. ಇಲ್ಲದೇ ಇದ್ದರೆ ನನ್ನ ಪಿತೃತ್ವಕ್ಕೆ ಸಾರ್ಥಕತೆ ಇಲ್ಲ. ಸರಿ, ನಾನೊಬ್ಬ ಭೂಪಾಲನಾಗಿ ನಾನು ಮಾಡುತ್ತಿರುವುದು ಧರ್ಮಸಮ್ಮತವಾದಂತಹ ಕೆಲಸವಲ್ಲ. ನನ್ನ ಮಡದಿಯೇ ಮಕ್ಕಳನ್ನು ಕೊಲ್ಲುತ್ತಿದ್ದಾಳೆ ಅಂತ ಮತ್ತೊಬ್ಬರಿಗೆ ಗೊತ್ತಾದರೆ ನನ್ನಂತಹ ಹೇಳಿ ಇನ್ನೊಬ್ಬನಿದ್ದಾರೆಯೇ? ನ್ಯಾಯವನ್ನು ಕೇಳುವವನೇ ಅನ್ಯಾಯದ ಮಾರ್ಗಕ್ಕೆ ಪ್ರೋತ್ಸಾಹ ಕೊಟ್ಟ ಅಂತ ಇದ್ರೆ ನಾನು ಅದಕ್ಕಿಂತ ಅಧರ್ಮಿ ಅಲ್ವೇ? ತಡೆಯುತ್ತೇನೆ, ಕೇಳಿಯೇ ಕೇಳ್ತೇನೆ. ಏಳು ಮಕ್ಕಳನ್ನು ನದಿಯಲ್ಲಿ ತೇಲಿ ಬಿಟ್ಟೆ. ಇದು 8ನೇ ಮಗು. ಇದನ್ನು ಹಾಗೆ ಮಾಡಿ ಹೆಣ್ಣೆ, ನೀನು ಹೆಣ್ಣೆ ಅಲ್ಲ, ಹೆಣ್ಣು ರೂಪದ ರಕ್ಕಸಿಯೇ. ಯಾವುದೋ ಒಂದು ಮಾಯಾ ಸ್ವರೂಪದ ದಾನವಿ ನನ್ನ ಅರಮನೆಯನ್ನು ಹೊಕ್ಕು. ಈ ಮಗುವನ್ನು ಖಂಡಿತವಾಗಿಯೂ ಕೊಡುವುದಿಲ್ಲ ನಿನಗೆ, ಕೊಲ್ಲುವುದಕ್ಕೆ ಬಿಡುವುದೂ ಇಲ್ಲ. ಯಾರು ಬಿಡನು ಎನ್ನುವುದೆಂದಲ ನಗುತ್ತಲಾಗ ಯಾಕೆ ಹೀಗಾಯ್ತು ಅಂತ ಹೇಳಬೇಕು. ಯಾರು ನೀನು? ಯಾಕೆ ಹೀಗೆ?
ವಿಧಿಯ ಶಾಪದಿ ಮರ್ತ್ಯ ಸಂಸಾರದೊಳಗಿರ್ದಾಗ ವಿಧಿಯ ಶಾಪದಿ ಮರ್ತ್ಯ ಸಂಸಾರದೊಳಗಿರ್ದ ಅವಧಿ ಮುಗಿದುದ ವಸಿಷ್ಠನ ಶಾಪದ ಕಾರಣದೊಳು ವಸೂಲಿಗಳಿಗೆ ಗರ್ಭದೊಳು ಜನ್ಮವಾಯ್ತೇಳುವರಿಗೆ ಮೋಕ್ಷವಾಯಿತು. ಸದಯ ನೀನೇ ಪಿಂತಣ ಮಗಾಭಿಜನಿದಕೋ ಸದಯ ನೀನೇ ಪಿಂತಣ ಮಗಾಭಿಜನಿದಕೋ ಮುದದೊಳಿಸುತನ ನಿನಗೊಪ್ಪಿಸುವೆ ಒಪ್ಪಿಸುವೆ ನೀ ತಂಗಿ ವಿದಿತ ಕೀರ್ತಿಯು ಬಹುದೋ ಈ ತಂಗಿ ವಿದಿತ ಕೀರ್ತಿಯು ಬಹುದು ಎಂದು ಕೈಗೊಟ್ಟು ಎಡೆಗೊಟ್ಟು ಮೈಗರೆದಳ ಮೈಗರೆದಳ ಗಂಗೆ 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 ಆ ರಕ್ಕಸಿ ಸಾವರಿಸಿಕೊ. ಮಾತೃತ್ವ ಏನು ಅಂತ ಗೊತ್ತಿಲ್ಲದೆ ಇದ್ದವಳು ಹೆತ್ತ ತಾಯಿ ಯಾವತ್ತಾದರೂ ಮಕ್ಕಳನ್ನು ಕೊಲ್ತಾಳೆಯೇ? ಖಂಡಿತವಾಗಿಯೂ ಇಲ್ಲ. ನೀನು ಭಾವಿಸಿರಬಹುದು ನಾನು ಈ ಚಂದ್ರವಂಶಕ್ಕೆ ಬಂದಂತಹ ಮಾರಿ ದೇವತೆ ರಕ್ಕಸಿ ಎನ್ನುವ ಹಾಗೆ. ಯಾವುದೇ ಹೆಣ್ಣಾದರೂ ಕೂಡ ತಾನು ಪಡೆದಂತಹ ಕರುಳ ಬಳ್ಳಿಗೆ ಕೊಳ್ಳಿಯ ನೆಡುವಂತಹ ಕೆಲಸವನ್ನು ಮಾಡುವುದಿಲ್ಲ. ಯಾಕೆ ಮಾಡಿದೆ? ಕಾರಣ ಇದೆ. ಏನು ಕಾರಣ? ನಾನಾಗಿ ಹೀಗೆ ಮಾಡಿದ್ದಲ್ಲ. ಯಾರು ಹೇಳಿಕೊಟ್ಟದ್ದು ನಿನಗೆ? ನಾವೆಲ್ಲ ನನ್ನ ಮಕ್ಕಳನ್ನು ಕೊಲ್ಲಿಕ್ಕೆ ಯಾರು ಹೇಳಿಕೊಟ್ಟದ್ದು ನಿನಗೆ? ನಮ್ಮದು ಪಾತ್ರ ಮಾತ್ರ. ಹ? ಸೂತ್ರಧಾರಿಗಳು ಹಿಂದೆ ಇದ್ದಾನೆ. ನಿನ್ನ ಹಿಂದಿನ ಸೂತ್ರಧಾರ ಯಾರು ಅಂತ ಗೊತ್ತಾಗಬೇಕಿತ್ತು ನನಗೆ. ನನ್ನ ಮಕ್ಕಳನ್ನು ಕೊಲ್ಲಿಸಿದವ, ಪ್ರತಿಯೊಂದು ಜೀವರಾಶಿಗಳ ಸೃಷ್ಟಿಗೆ ಕಾರಣೀಕರ್ತನಾದವ ಬ್ರಹ್ಮದೇವ. ನೀನು ವೇದಾಂತ ಮಾತಾಡಬೇಡ ನನ್ನಲ್ಲಿ ಸುಮ್ಮನೆ. ಬಾಕಿದ್ದವರೆಲ್ಲ ಮಾತಾಡಿ ಮಾತಾಡಿ ಯಾರಿಗೂ ಅರ್ಥ ಆಗಲಿಲ್ಲ. ಪ್ರಸಂಗ ಪ್ರಾರಂಭ ಆದದ್ದೇ ಅಲ್ಲಿಂದಲೇ ಪ್ರಾರಂಭಿಸಬೇಕು. ಯಾರು? ಬ್ರಹ್ಮನಲ್ಲಿಂದಲ? ನಾನು ಆದಿಯಲ್ಲೇ ಇದ್ದವಳು. ಇನ್ನಾಯ್ತು, ಮುಗಿಯಿತು. ಹೌದು, ನೀನು ಆದಿಯಲ್ಲೇ ಇದ್ದವಳ? ಹೌದು. ಈಗಲೂ ಕಡಿಮೆ ಆಗಲಿಲ್ಲ ಕುಣಿಯುವುದು ನಿನ್ನದು. ನಾ ಕುಣಿದೇ ಹೀಗಾದದ್ದು. ನಾನು ಯಾರು ಅಂತ ಗೊತ್ತಾಗಿಲ್ವೇ? ಯಾರೇ ನೀನು? ದೇವಗಂಗೆ ನಾನು, ಅಮರವಾಹಿನಿ, ಸುರತರಂಗಿಣಿ, ಭಗೀರಥನ ಪ್ರಯತ್ನದಲ್ಲಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡಂತಹ ದೇವಗಂಗೆ, ಭಾಗೀರಥಿ, ಅಮರವಾಹಿನಿ, ಜಾಹ್ನವಿ, ಗಂಗಾ ಭವಾನಿ ನಾನೇ ಇದ್ದೇನೆ. ಬ್ರಹ್ಮನ ಸಭೆಯಲ್ಲಿ ಕುಣಿಯುತ್ತಿರುವಂತಹ ಸಂದರ್ಭ ನನ್ನ ಸೆರಗು ಜಾರಿ ತಿನ್ನುವಂತಹ ಕಾರಣಕ್ಕಾಗಿ ಕರ್ಮಭೂಮಿಯಲ್ಲಿ ಜನಿಸು ಎನ್ನುವ ಹಾಗೆ ಬ್ರಹ್ಮದೇವನೇ ಶಾಪವಾಕ್ಯವನ್ನಾಡಿದ. ನಿನಗೆ ಶಾಪವ? ಹೌದು. ನಿನಗೆ ಶಾಪ ಇರಬಹುದು, ನನಗೆ ಶಾಪ ಉಂಟಾ? ನಿನಗೂ ಶಾಪವೇ. ಹೌದು, ನನಗೆ ಶಾಪ? ಹೌದು. ಎಲ್ಲಿ? ನೀನು ಆ ಪ್ರಸಂಗದಲ್ಲೇ ಇದ್ದವ. ಯಾವಾಗ? ಮಹಾಭಿಷನಾಗಿದ್ದವ. ನಾನು ಕುಣಿಯುತ್ತಿರುವಂತಹ ಸಂದರ್ಭ ನನ್ನ ಸೆರಗು ಜಾರಿದಾಗ ನನ್ನ ಎದೆಯನ್ನು ನೋಡಿದೆನ್ನುವಂತಹ ಕಾರಣಕ್ಕಾಗಿ ನಿನಗೂ ಶಾಪವನ್ನು ಕೊಟ್ಟವನೇ ಇದ್ದಾನೆ ಬ್ರಹ್ಮದೇವ. ಬಹುಶಃ ನಾನೇ ಹೌದು ಅಂತಾದ್ರೆ ಪಾಪ ಹೆಣ್ಣಿನ ಮಾನ ಹೋಗ್ತಾ ಉಂಟಲ್ಲ ಅಂತ ಕನಿಕರದಿಂದ ನೋಡಿದ್ದೇನೆ. ಹೌದು, ಆದ್ರೆ ಆ ಕನಿಕರ ಬ್ರಹ್ಮದೇವನಿಗೆ ಬರಲಿಲ್ಲ. ನೀವು ಇಬ್ಬರು ಕರ್ಮ ಪ್ರಪಂಚದಲ್ಲಿ ಜನಿಸಿ ಎನ್ನುವ ಹಾಗೆ ಶಾಪವಾಕ್ಯವನ್ನಾಡಿದ. ಈಗ ನನ್ನದು ಪಾತ್ರವೇ? ಹೌದು. ಈಗ ನನಗೂ ಶಾಪ, ನಿನಗೂ ಶಾಪ. ಪಾಪ ಮಕ್ಕಳಿಗೇನು ಶಾಪ? ಮಕ್ಕಳಿಗೂ ಶಾಪವೇ. ಎಂತದ್ದು? ಇವರು ಸಾಮಾನ್ಯರಲ್ಲ, ಇನ್ನು ಅಷ್ಟವಸುಗಳಿದ್ದಾರೆ, ದೇವಲೋಕದ ವಸುಗಳು. ಹೌದಪ್ಪ. ಅವರೀಗ ಮಕ್ಕಳಾದ?
ಕಾರಣ ಇದೆ. ಯಾಕೆ? ಭೂಲೋಕಕ್ಕೆ ವಿಹಾರಾರ್ಥವಾಗಿ ಬಂದವರು ಹ. ವಸಿಷ್ಠಾಶ್ರಮವನ್ನು ಸೇರಿದ್ರು. ಹ. ಅಲ್ಲಿರುವಂತಹ ಹೋಮಧೇನುವನ್ನು ಕಂಡ್ರು. ಕಂಡಂತಹ ಅವರು ಅದನ್ನೇ ಪಡೆಯಬೇಕು ಎನ್ನುವ ಹಾಗೆ ಹಪಹಪಿಸಿದ್ರು. ಹ. ಮಾತ್ರವಲ್ಲ, ಹ. ಅವರಲ್ಲಿ ದ್ಯೂನಾಮಕನಾದಂತಹ ವಸು ಹ. ಆ ಹೋಮಧೇನುವನ್ನು ಹ. ಮುಳ್ಳಿನ ಚುಚ್ಚುವುದಕ್ಕೆ ಪ್ರಾರಂಭಿಸಿದ. ಹ. ಅದನ್ನು ಪಡೆಯುವುದಕ್ಕೆ ಮುಂದಾದ. ಹ. ಇದನ್ನು ಕಂಡಂತಹ ವಸಿಷ್ಠರು ಹ. ಶಾಪವನ್ನು ಕೊಟ್ಟರು. ಹ. ಕರ್ಮಭೂಮಿಯಲ್ಲಿ ಜನಿಸಿ ಎನ್ನುವ ಹಾಗೆ. ಹ. ಆ ಕಾಲಕ್ಕೆ ಹ. ನಾನವರ ಕಣ್ಣಿಗೆ ಗೋಚರಿಸಿದೆ. ಅಷ್ಟವಸುಗಳು ನನ್ನಲ್ಲೇ ಗೋಗರೆದ್ರು. ಹ. ಇನ್ನು ಗರ್ಭದಲ್ಲಿ ಉದಿಸುವುದಕ್ಕೆ ಸ್ಥಳಾವಕಾಶವನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಂಡ್ರು. ಹಾಗಾಗಿ 7 ಮಂದಿಗೆ ಸದ್ಗತಿಯನ್ನು ಕೊಟ್ಟಾಯಿತು. ನೋಡು, ನನ್ನಲ್ಲಿ ಒಂದು ಮಾತು ಕೇಳಲಿಲ್ಲ, ನೀನು ಅಪ್ಪನಾಗಬೇಕು ಅಂತ. ಅಲ್ಲ, ತೊಂದರೆ ಇಲ್ಲ, ನೀನು ಅಮ್ಮನಾದಿಯಲ್ಲ, ನಾನೇ ಅಪ್ಪ, ಬಿಡು. ಕೊನೆಯದಾಗಿರುವಂತಹ ಈ ಮಗುವಿಗೆ ಜನ್ಮ ಉಂಟು, ಹೌದು, ಜೀವನ ಉಂಟು. ಈ ಮಗು ಆ ಹೋಮಧೇನುವಿಗೆ ಮುಳ್ಳಿನಿಂದ ಬಡ್ದಿದೆ. ಹೌದು, ಹಾಗಾಗಿ ಇದು ಬದುಕಬೇಕು, ದೀರ್ಘಾಯುಷ್ಯವಾಗಿರಬೇಕಿದೆ. ಇರಲಿ. ಅದೇ ಶಾಪ ಇದಕ್ಕೆ. ಈಗ ನಿನಗೆ ಬ್ರಹ್ಮನ ಶಾಪ, ನನಗೆ ಬ್ರಹ್ಮನ ಶಾಪ, ಇವರಿಗೆ ವಶಿಷ್ಠರ ಶಾಪ. ಓ, ಅವರಿಗೂ ಇವರಿಗೂ ಯಾರ ಶಾಪ? ಬ್ರಹ್ಮದೇವರಲ್ಲೇ ಕೇಳಬೇಕು. ನೋಡು, ಕೇಳುವ. ಅಂತೂ ಎಲ್ಲರೂ ಶಾಪಗ್ರಸ್ತರು. ಖಂಡಿತ. ಅವರದ್ದು ಪಾತ್ರ, ನಮ್ಮದ್ದು ಪಾತ್ರ. ಹೌದು. ಇದು ಎಲ್ಲಿಗೆ ಮುಗಿಯುತ್ತದೆ ಹೇಳು? ಈ ಮಗುವನ್ನು ಇದು ಈಗ ನೀಡುವುದಿಲ್ಲ. ಮತ್ತೆ ಯಾವಾಗ? ಕಾರಣ ಏನು ಬಲ್ಲೆಯ? ಯಾವುದೇ ಹೆಣ್ಣಾದರೂ ಕೂಡ ತಾನು ತಾಯಿಯಾಗಬೇಕು, ತಾಯಿತನದ ಸವಿಯನ್ನು ಸವಿಯಬೇಕು ಎನ್ನುವ ಹಾಗೆ ಆಶಿಸ್ತಾಳೆ. ಮಗು ಹಾಗೆ ತಾಯಿಯ ಬಳಿಯಲ್ಲೇ ಇರಬೇಕು. ಹಾಗಾಗಿ ಈ ಮಗುವಿಗೆ ಸರ್ವ ವಿದ್ಯೆಯನ್ನು ನಾನು ಕಲಿಸ್ತೇನೆ. ಈತ ಪ್ರಬುದ್ಧನಾದ ಬಳಿಕ ನಿನ್ನ ಬಳಿಗೆ ನಾನೇ ಕರೆಸಿಕೊಡುತ್ತೇನೆ. ನಾನು ಅಪ್ಪ ಸತ್ತರೆ ಮಕ್ಕಳು ತಬ್ಬಲಿಗಳಲ್ಲ, ತಾಯಿ ಸತ್ತರೆ ಮಕ್ಕಳು ತಬ್ಬಲಿಗಳು. ಹೌದು. ಸಾಧಾರಣ ಎಳವೆಯಿಂದ ತನ್ನ ನಡೆಯನ್ನು ತಾನೇ ಕಲಿತು ತನ್ನ ಮಲಿನತೆಯನ್ನು ತೊಳೆದುಕೊಳ್ಳುವುದಕ್ಕೆ ಮಕ್ಕಳಿಗೆ ಯಾವತ್ತು ಪ್ರಜ್ಞೆ ಬರ್ತದೆ, ಅಲ್ಲಿವರೆಗೆ ತಾಯಿತನದ ಸೊಬಗು ಎನ್ನುವುದು ಆ ಮಕ್ಕಳನ್ನು ಅನುಸರಿಸ್ತಾ ಇರಬೇಕು. ಹೇ ತಾಯಿ, ಯಾವುದೋ ಒಂದು ಶಾಪ ನಿಮಿತ್ತವಾಗಿ ನಾವು ಗಂಡ ಹೆಂಡಿರಾದೆವು. ಹೌದು. ಸಕಲರ ಪಾಪವನ್ನು ತೊಳೆಯಬಲ್ಲಂತಹ ಅಗವಿನಾಶಿನಿ ನೀನು. ಬಿಂದು ಮಾತ್ರ ಸ್ಪರ್ಶದಿಂದ ಎಲ್ಲರನ್ನೂ ನೀನು ತೊಳೆಯುತ್ತೀಯ. ಆದರೆ ನಿನ್ನನ್ನು ನೀನು ತೊಳೆದುಕೊಳ್ಳುವುದಕ್ಕೆ ಚಂದ್ರವಂಶವನ್ನು ಆಯ್ದುಕೊಂಡೆ. ಖಂಡಿತ. ಪವಿತ್ರವಾಗಿರುವಂತಹ ಹಸ್ತಿನಾವತಿಯ ಮಣ್ಣನ್ನು ನೀನು ಆರಿಸಿಕೊಂಡೆ. ಶಂತನುವಿನಂತಹ ಭೂಪನ ಸಾಂಗತ್ಯವನ್ನು ಹೊಂದಿದೆ. ನಿನ್ನನ್ನು ಕೂಡಿದ, ನಿನ್ನೊಡನೆ ವಿಹರಿಸಿದ, ನಿನ್ನೊಡನೆ ದಾಂಪತ್ಯ ಜೀವನವನ್ನು ನಡೆಸಿದ ಮಕ್ಕಳನ್ನು ಪಡೆದಿರುವಂತಹ ನೆನಪು ನನಗೆ ಅಜರಾಮರವಾಗಲಿ. ಅಮರಗಂಗೆಯಾದಂತಹ ನೀನು ಅಮರವಾಹಿನಿಯಾಗಿ ಈ ಲೋಕವನ್ನು ತಣಿಸಿದವಳು. ಖಂಡಿತ. ಶಂತನುವಿನ ಜೀವನದಲ್ಲಿಯೂ ತಂಪನ್ನು ಕೊಟ್ಟವಳು. ಈ ಮಗುವನ್ನು ನೀನು ಯಾವಾಗ ಕೈ ಎತ್ತಿ ಕೊಡ್ತೀಯೋ ಆ ಕಾಲದ ನಿರೀಕ್ಷೆಯಲ್ಲಿ ಇರ್ತಾನೆ. ಸರಿ. ಶಂತನು ಆ ಮಗುವನ್ನು ಬೆಳೆಸಿ ಈ ವಂಶದ ಪೀಳಿಗೆಯ ಉತ್ತರಾಧಿಕಾರಿಯಾಗಿಸಿ ಮತ್ತೆ ಏನಿದ್ರೂ ವಿರಮಿಸ್ತಾನೆ. ಮಾತ್ರವಲ್ಲ, 3 ಲೋಕದಲ್ಲಿಯೂ ವಿಖ್ಯಾತಿಯಾಗುತ್ತಾನೆ. ಚಂದ್ರವಂಶವನ್ನು ಬೆಳಗುವಂತಹ ಕುಡಿಯಾಗುತ್ತಾನೆ. ಇದು ಅಮರಲೋಕನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಅಮರವಾಹಿನಿ, 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 ದೇವಲೋಕವನ್ನು ಸೇರಿಕೊಳ್ಳುತ್ತಾ ಇದ್ದಾನೆ. ದೇವಲೋಕವನ್ನು ಸೇರಿಕೊಳ್ಳುತ್ತೇನೆ.